ಏನಾಗಿದೆ ನಿನಗೆ? ನೋಡಿ, ಯಾರು 4 ಜನ ನನಗೆ ಬೆನ್ನಲ್ಲಿ ಬಂದಿದ್ದಾರೆ, ಅದನ್ನು ಒದ್ದೊಡಿಸಬೇಕು. ಮೊದಲು ಅವರನ್ನು ಕಳಿಸಿ ಆನಂತರ ಏನಂತ ಹೇಳ್ತೇನೆ. ನಿಮ್ಮಂತರಿಂದ ತಲೆ ಕೆಡಿಸಿ ಕಂದು ಹುಚ್ಚರ ಅವತಾರವನ್ನ ತಾಳಿ ಇಲ್ಲಿಂದ ಓಡಬೇಕಾಗುತ್ತದೆ. ಆ ಬೀಕಾರಿ ನನ್ನ ಮಗನ ಹುಡುಕಕ್ಕೆ. ಅಬ್ಬಾ, ಎಂತ ಶೂರರ್ ನೀವು! ಒಂದೇ ಏಟಿಗೆ 4 ಜನರನ್ನು ಹೊಡೆದಿರಬೇಕಾದ್ರೆ ನೀವು ಪಂಚ ಪಾಂಡವರಲ್ಲಿ ವೀರಶೈವರಿರಬೇಕು. ನಿಜವಾಗಿಯೂ ನಿಮ್ಮ ಸಾಕು ನಿನ್ನ ಹೊಗಳಿಕೆಯನ್ನು. ನಿಮ್ಮಂತರಿಂದ ಹಣೆಗೆ ಕುಂಕುಮನ ಇಟ್ಟುಕೊಂಡು, ಕೈಗೆ 2 ಒಳೆಯನ್ನು ತೊಟ್ಟುಕೊಂಡು, ಮೈಗೆ ಅದ್ಭುತವಾದ ಸೀರೆಯನ್ನು ಉಟ್ಟುಕೊಂಡು ನಡ ಬೀದಿಯಲ್ಲಿ ಬಂದರ ಯಾವ ಬಂಡ ಸುಳಿ ಮಗ ಬರ್ತಾನೆ ನಿನ್ನನ್ನು ಮುಟ್ಟಲೆ. ಅದೇ ಮೈಗಿಂತ ಬಟ್ಟೆಯನ್ನು ಹಾಕಿಕೊಂಡು ನಡ ಬೀದಿಯಲ್ಲಿ ಬಂದರೆ ಬೀದಿನ ಸತವ ಬೆನ್ನತ್ತವೆ ನಿಮ್ಮನ್ನು ನೋಡಿ. ಅಬ್ಬಾ, ಇವರ ಮಾತುಗಳನ್ನು ಕೇಳುತ್ತಿದ್ದರೆ ಇವರ ಮನದಲ್ಲಿ ಅದ್ಯಾವುದೋ ನೋವು ಉಂಟು ಮಾಡಿದಂತೆ ನನಗೆ ಅನಿಸುತ್ತದೆ. ಆದರೂ ಕೂಡ ಇವರ ಮನಸ್ಸಲ್ಲಿ ಅದೇನು ಇವರನ್ನು ನೋಡುತ್ತಿದ್ದರೆ ನಾನು ಕೂಡ ಮನಸಾರ ಪ್ರೀತಿ ಮಾಡಬೇಕಂತ ಅನಿಸುತ್ತದೆ.
ಈ ರಾಜೇಂದ್ರ ನಿನ್ನಲ್ಲಿರುವಾಗ ಅದು ಯಾವ ಕೆಲಸವಿದ್ದರೂ ಹೇಳು, ಚೇಳಿಗೆ ಹೊಡೆಯುವುದರಲ್ಲಿ ಮಾಡಿಸಿ ಬಿಡುತ್ತೇನೆ. ರಾಜೇಂದ್ರ, ನೀನು ಮಾಡಿ ಎಲ್ಲ ಕೆಲಸ ಓಕೆ. ಶಿವನಿಗೆ ಮುಚ್ಚಾಕಿದ್ದು ಯಾರಿಗಾದ್ರೂ ಗೊತ್ತಾದರೆ ಗೊತ್ತು ಮಾಡಿದವರನ್ನು ಅದೇ ಜಾಗದಲ್ಲಿ ಮುಚ್ಚಾಕಿ ಬಿಡುತ್ತೇನೆ. ಭಯ ಪಡಬೇಡ. ಭಯ ಭಯ ಎಂಬುದು ಈ ಬಹದ್ದೂರನಿಗೆ ಮೊದಲವಿಲ್ಲ. ಇವನನ್ನ ಎದುರಿಸುವ ಗಂಡಸರು ಈ ಊರಾಗ ಯಾರು ಮುಟ್ಟಿಲ್ಲ. ಅವನಿಗೆ ಉಳಿಗಾರವಿಲ್ಲ. ಏಕಚಿತ್ತ ನಿಮ್ಮದರ ಕಾಯುವ ಒಂದು ವೇಳೆ ನನಗೆ ಒಳ್ಳೆ ಮಾತನಾಡಿದ್ದಕ್ಕೆ ಹೆಣ್ಣು ಅಬಲೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೈದ ಎಂದು ಸುಳ್ಳು ಆರೋಪವನ್ನು ಹೊರಿಸಿ ಪೇಪರಲ್ಲಿ ಪ್ರಿಂಟ್ ಮಾಡಿಸಿದ್ದೇನೆ. ಕೊಟ್ಟು ನೀನು ಮಾಡಿದ ಕೆಲಸ ಒಂದೇ ಎರಡೇ. ಮೇಲಾಗಿ ನಮ್ಮೂರ ಸರ್ವೆ ನಂಬರ್ 199 ಶುದ್ಧ ಬ್ರಾಹ್ಮಣ ವ್ಯಾಸಂಗ ಮಾಡುತ್ತಿರುವ ಸಮಯದಲ್ಲಿ ಅವನನ್ನ ಕೊಲೆ ಮಾಡಿಸಿ ಎಷ್ಟೋ ದಿನಗಳ ನಂತರ ಸರ್ಕಾರಿ ಬಳಿ ಆಗುತ್ತಿರುವ ಜಂಗಲಿನಲ್ಲಿ ನಿನ್ನ ಹೆಸರಿಗೆ ಮಾಡಿಸಿಕೊಳ್ಳಬಾರದೆಂದು ನನ್ನ ಹೆಸರಿಗೆ ಮಾಡಿಸಿದಿ. ಅಂದಾಗೆ ಸದಾ ನಿಮ್ಮಂತರ ಸವಸು ಸದಾ ಬೇಕು ನಮಗೆ. ಗೌಡ್ರೆ, ಅದೇ ಅಡಿಯಲ್ಲಿ ದೊಡ್ಡ ದೊಡ್ಡ ಗುಡ್ಡಗಳನ್ನು ಹೊಡೆದು ನನಗೆ ಅರಮನೆಯನ್ನು ಕಟ್ಟಿಸಿಕೊಂಡು ಮೆರೆದಾಡುತ್ತೇನೆ. ಅದನ್ನು ತಡೆ ಹಿಡಿಯಲು ಯಾವ ಮುಖಂಡನಿಗೂ ಸಾಧ್ಯವಿಲ್ಲ. ಹಾಯ್ ಅಂಕಲ್, ನೀನು ನನ್ನ ಹೆಸರು ಭದ್ರಾ. ಬೆಂಗಳೂರು ಅನಾಥಾಶ್ರಮದಲ್ಲಿ ಇದ್ದಿದ್ದೇನೆ. ಇಷ್ಟು ದಿನ ತಂದೆ ತಾಯಿಗಳನ್ನು ಕಳೆದುಕೊಂಡು ನನಗೆ ಇಷ್ಟು ವರ್ಷ ಅಲ್ಲೇ ಆಡಿ ಬೆಳೆಸಿದ್ದೀರ. ನಿಮ್ಮಿಂದಲೇ ಇವತ್ತು ಒಂದು ಮಟ್ಟಿಗೆ ಇಳಿದಿದ್ದೇನೆ. ನಿಮಗೆ ನನ್ನ ಮನಸ್ಫೂರ್ತ ನಮಸ್ಕಾರಗಳು. ನಮಸ್ಕಾರ. ನಮಸ್ಕಾರ ಮಾಡುವುದು ನನಗಲ್ಲ ಭದ್ರ. ಇವರಿಗೆ ಇನ್ನು ಮುಂದೆ ದಾರಿ ತೋರಿಸಿ ಬದುಕಲೆ ಕಚ್ಚೋರು ನಮ್ಮ ತಾಳಿಗೆ ಎಮ್ಮೆಲೆ ರಾಜೇಂದ್ರನಂತೆ. ನಿಮಗೂ ನಮ್ಮ ನಮಸ್ಕಾರಗಳು. ಇರಲಿ, ಒಳ್ಳೆಯದಾಗಲಿ. ಬ್ಯೂಟಿಫುಲ್ ಗರ್ಲ್, ಈ ನಿನ್ನ ಯೌವನದ ಎಲೆಗಳು ನನ್ನ ಕಣ್ಣಿಗೆ ಕಂಡ ಕ್ಷಣವೇ ಆಲಿಸಿ ಆಲಿಸಿ ಮಾತನಾಡಿಸಬೇಕನಿಸುತ್ತದೆ ಈ ರಾಜೇಂದ್ರನಿಗೆ. ಮಾತನಾಡುವುದು ಒಳ್ಳೆಯದಾದರೆ ಮಾಡಿಕೆ ಆಗುತ್ತದೆ, ಆದರೆ ಕೆಟ್ಟದಾಗಿ ಮಾತನಾಡಿದ್ರೆ ನಾನು ಮಹಾಕಾಳಿ ಆಗ್ಬೇಕಾಗುತ್ತದೆ. ಮಹಾಕಾಳಿ? ಬೀದಿಯಲ್ಲಿ ಅಲೆದಾಡುವ ಬಡಿವಾರದ ಎಣ್ಣೆ. ಯಾವುದೇ ಸ್ಟೂಡೆಂಟ್ ಇರಲಿ, ನಮ್ಮಂತವರ ಕಂಡಾಕ್ಷಣವೇ ನಮ್ಮ ಕಾಲಿಗೆ ಬೆತ್ತು ಕೆಲಸವನ್ನು ಕೇಳುತ್ತಾರೆ. ಅದನ್ನು ಬೆಟ್ಟು ಕೊಪ್ಪಿದ ಕೋಡತರ ಎದೆ ಉಪ್ಪಿ ಮಾತನಾಡುತ್ತಿರುವೆಯಲ್ಲ, ಎಷ್ಟಿರಬೇಕು ನಿನ್ನ ಯಮಕು? ಏ ಬಾಯಿ ಮುಚ್ಚೋ ಬದ್ಮಾಶ್ ನನ್ನ ಮಗನೇ. ನೀನೊಬ್ಬನೇ ಎಮ್ಮೆಲ್ಯೆ ಆಗಲು ನಿಮ್ಮಪ್ಪನ ಓಟು ಒಂದೇ ಬಿದ್ದಿಲ್ಲ. ಸಾರ್ವಜನಿಕರು ಓಟ್ ಹಾಕಿದ ಮೇಲೆ ನೀನು ಗೆದ್ದಿದ್ದು. ಮೊದಲು ಜನರನ್ನು ಕಂಡಾಗ ಕೈ ಮುಗುದನ್ನು ಕಲ್ತ್ಕೋ. ಅದನ್ನು ಬಿಟ್ಟು ಈ ರೀತಿ ಮಾತಾಡಬೇಕಾರೆ ನಿನಗೆ ಎಷ್ಟಿರಬೇಕು ಕೋಪು? ಎಷ್ಟು ಸೊಗಡದಿಂದ ಮಾತಾಡುವ ಸೋಗಲಾಡಿ ನೀನು. ಸುಮ್ಮನೆ ಬಂದು ನನ್ನನ್ನ ಕೆಲಸ ಕೇಳಿದರೆ ನಿನ್ನನ್ನು ದೊಡ್ಡ ದೊಡ್ಡ ಆಫೀಸಿನಲ್ಲಿ ಕೆಲಸ ಮಾಡಲು ಹಚ್ಚುತ್ತಿದ್ದೆ. ಈಗ ನೀನು ನನ್ನನ್ನು ಕ್ಷಣಕ್ಕೆ
ಹೇಳಿದರೆ ನಿನ್ನನ್ನು ಬಂಗಾರದ ಶಿಖರವನ್ನು ಏರಿಸುತ್ತೇನೆ. ಇಲ್ಲದಿದ್ದರೆ ಮೊದಲಿಗೆ ನಿನ್ನ ಶೀಲಾರಣ ಆಮೇಲೆ ಪ್ರಾಣಾರಣ. ರಾಜೇಂದ್ರ ಭಾರಿ ಹಿಡಿತದಲ್ಲಿರಲಿ. ಇವಳು ನಾನು ಸಾಕಿದ ಹುಡುಗಿ, ಅಂದರೆ ನನ್ನ ಮಗಳ ಸಮ, ನೀನು ನನ್ನ ಅಳಿಯ ಸಮ. ಈ ಮಗಳಿಗೆ ನನ್ನ ಆಸ್ತಿ ಐಶ್ವರ್ಯವನ್ನು ಬಿಟ್ಟು ಕೊಡ್ತೀನಿ. ಆದರೆ ಇವನ ಮನೆಗೆ ಬಂದಾಗ ಇವನ ಸೊತ್ತಾಗಿರಬೇಕು, ಈ ಮನೆಗೆ ಬಂದಾಗ ನನ್ನ ಸೊತ್ತಾಗಿರಬೇಕು. ಅಂದರೆ ಈ ಗೌಡನ ಪಂಚಾಯತಿ. ಬಾಯಿ ಮುಚ್ಚ ಸಾಕು. ನಾಯಿಯಂತೆ ಕಚ್ಚುತ್ತನೆಂದು ಬೊಗಳಬೇಡ. ನಾಯಲ್ಲ ಎಲ್ಲ ಗೌಡ, ಬೀದಿಯಲ್ಲಿ ನೋಡುವ ಎಣ್ಣೆ, ನಮ್ಮ ಕಣ್ಣಿಗೆ ಆಟ ಮಾಡುವ ಹೆಣ್ಣು ಈಗಿಂದೀಗಲೇ ಮಣ್ಣು. ತುಟ್ಟಿನ ಕಲ್ಸವನ್ನು ಬಿಸಿ ಹಾಕಿದಾಗ ಪಟ್ಟ ಬಟ್ಟೆಯನ್ನು ಕಿತ್ತಿ ಹಾಕಿ ಬೆತ್ತಲಿನ ಬಂದು ಮುತ್ತು ಕೊಟ್ಟು ಹೋಗುವ ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ. ಈಗಿಂದೀಗಲೇ ಅರಮನೆಯಲ್ಲಿ ನಿನ್ನ ಅಂದ ಚಂದ ಸೌಂದರ್ಯ ಸುಖವನ್ನು ಒಂದೇ ಹಾಸಿಗೆ ಮೇಲೆ ಒಂದು ಹಾಸಿಗೆ ಮಲಗಿಸಿದರೆ ಇಡೀ ಸಂಪತ್ತಿನಲ್ಲಿ ಮಲಗಿಸುತ್ತೇನೆ. ನೀನೇನು ಆರಾಟ ತಗದರೆ ನಿನ್ನ ಯಮಲೋಕಕ್ಕೆ ಕಳಿಸಬೇಕಾಗುತ್ತದೆ. ಎಚ್ಚರ. ಗೌಡ್ರೆ, ಈ ಊರಿನಲ್ಲಿ ನಿಮಗೊಂದು ಗೌರವ ಇದೆ. ಅದಕ್ಕೆ ನಾನು ಈ ರೀತಿ ನಾಟಕವಾಡಿದೆ ಅಷ್ಟೇ. ನಾನು ಕೂಡ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಾನು ನಿಮ್ಮ ಭಾವುಕ ಪಕ್ಷಿಯಾಗಿ ನಿಮ್ಮ ಮನಸ್ಸನ್ನು ನೆನೆಸುತ್ತೇನೆ. ಸರಿ? ಪ್ರಾಣ ಬಚ್ಚಿ, ನಾನು ಹೇಳಿದಂತೆ ನೀ ಕೇಳಿಕೊಂಡರೆ ಈ ರಾಷ್ಟ್ರ ಪಕ್ಷಿ. ನೋಡಿ, ಈ ನಿಮ್ಮ ಅಂತರಾಳವನ್ನು ನಾನು ಬೆಳ್ಳೆ. ಈ ನಿಮ್ಮ ಸುಪ್ಪದ ಸುಪ್ಪತ್ತಿಗೆಯಲ್ಲಿ ನಾನು ಇರಬೇಕೆಂದು ಈ ರೀತಿ ನಾಟಕವಾಡಿದೆ ಅಷ್ಟೇ. ಈ ನಿನ್ನ ಸುಖದ ರಾಶಿಯನ್ನು ಮೂಸಿ ನೋಡುವ ಮೊದಲು ನಕ್ಕು ನಲಿಸು ನಮ್ಮ ಮನವನ್ನ. ಇದೇ ಖುಷಿಯಲ್ಲಿ ಕುಳಿದು ಈ ಕುಪ್ಪಳಿಸುವ ಈ ರುದ್ರೇಗೌಡನನ್ನ
ಮೈ ಬಿಸಿ ಮಾಡಲು ಹೆಣ್ಣಿನ ತಿಳಿದುಕೊಳ್ಳೋ ನಾಯಿ ನನ್ನ ಮಕ್ಕಳ. ಏ ಇಷ್ಟು ತನಕ ನಿಮ್ಮ ಜೊತೆ ಹಾಡಿ ಕುಣಿದಿದ್ದು ನಿಮ್ಮ ಮನ ತಣಿಸಲ್ಲ. ಈಗ ಮಾಡುತ್ತಿರೋ ನಾಟಕವನ್ನು ಕಂಡು ಹಿಡಿಯಲು ನೋಡು, ಹೆಣ್ಣೆಂದರೆ ಒಂದು ಬೆಣ್ಣೆ ಇದ್ದಾಗಿ. ಅದು ಮೃದುವಾಗಿರುತ್ತದೆ, ಕಾಸಿದರೆ ತುಪ್ಪ ಆಗುತ್ತದೆ. ಇನ್ನು ಮುಂದೆ ಆದ್ರೂ ನೀತಿ ಗಂಟೆ ನಾಯಿಗಳ